ಬಂಧುಗಳೇ ನಮಸ್ಕಾರ. ನಾನು ಮಂಡ್ಯ ತಾಲೂಕು ಅಧ್ಯಕ್ಷ ರವೀಂದ್ರ ಪ್ರಸಾದ್ ಅಂತೇಳಿ. ಈಗ ನಮ್ಮ ಸಂಘಟನೆಯಲ್ಲಿ ನಮ್ಮ ಜಿಲ್ಲಾ ಉಪಾಧ್ಯಕ್ಷರು ಮಲ್ಲೇಶ್ ಅವರಿದ್ದಾರೆ, ಹಾಗೆ ಅರ್ಕೆರೆ ಅಧ್ಯಕ್ಷರು ನಾಗೇಂದ್ರ ಅವರಿದ್ದಾರೆ, ಶ್ರೀರಂಗಪಟ್ಟಣ, ಹಾಗೆ ಅಂಬಾಪುರ ಶಿವರಾಜು ಮಂಡ್ಯ ಉಪಾಧ್ಯಕ್ಷರಿದ್ದಾರೆ, ಯುವ ಘಟಕದ ಪ್ರಧಾನ ಕಾರ್ಯದರ್ಶಿ ದೀಪಿಕಾ ಅವರು, ಹಾಗೆ ಲೈವ್ ಮಾಡ್ತಾ ಇರೋರು ಯುವ ಘಟಕದ ಅಧ್ಯಕ್ಷರಾದ ಪ್ರಮೋದ್ ಅವರು. ಏನಪ್ಪ ಇವತ್ತಿನ ವಿಚಾರ ಅಂತಂದರೆ, ಮಧುಕರ್ ಶೆಟ್ಟಿ ಅವರು ಅಕಾಲಿಕ ಮರಣವನ್ನು ಹೊಂದಿದ್ದ ಒಂದು ಇವತ್ತಿಗೆ ಒಂದು ವರ್ಷ ಆಗಿದೆ, ಅದರಿಂದ 8 ವರ್ಷ ಆಗಿದೆ. ಅವರ ನೆನಪಿಗೋಸ್ಕರ ಅವರ ದಕ್ಷ ಮತ್ತು ಪ್ರಾಮಾಣಿಕ ಅಧಿಕಾರಿ ಎನ್ನುವಂಥ ಒಂದು ಇದನ್ನು ನಾವು ಮಂಡ್ಯ ಜಿಲ್ಲೆಯಾದ್ಯಂತ ಹಾಗೂ ಕರ್ನಾಟಕದಾದ್ಯಂತ ಎಲ್ಲ ಠಾಣೆಗಳಿಗೂ ಹೋಗಿ ಅವರ ನೆನಪನ್ನ ಒಂದು ಹೇಳಿ ಅವರು ಏನು ಮಾಡ್ತಿದ್ರು, ಯಾವ ರೀತಿ ದಕ್ಷ ಅಧಿಕಾರಿಯಾಗಿದ್ರು ಅನ್ನುವಂಥದ್ದು ವಿಚಾರನ ತಿಳಿಸಿ ಅವರ ಭಾವಚಿತ್ರವನ್ನು ಎಲ್ಲ ಠಾಣೆಗಳಿಗೂ ಕೊಡ್ತಾ ಇದ್ದೀವಿ. ಹೆಚ್ಚಿನ ವಿಚಾರ ನಮ್ಮ ಜಿಲ್ಲಾ ಉಪಾಧ್ಯಕ್ಷರು ಮಲ್ಲೇಶ್ ಅವರು ಮಾತಾಡ್ತಾರೆ. ನಮಸ್ಕಾರ ಬಂಧುಗಳೇ, ನಾನು ಮಾತಾಡ್ತಾ ಇರೋದು ಮಂಡ್ಯ ಜಿಲ್ಲಾ ಉಪಾಧ್ಯಕ್ಷರು. ಹಾಗೆ ನಮ್ಮ ಜೊತೆಯಲ್ಲಿ ಮಂಡ್ಯ ಜಿಲ್ಲೆಯ ಎಲ್ಲ ಘಟಕದಿಂದ ಪದಾಧಿಕಾರಿಗಳು ನಮ್ಮ ಜೊತೆ ಸೇರಿದ್ದಾರೆ. ಏನು ವಿಚಾರ ಅಂದರೆ, ನಾವು ಇವತ್ತು ಕರ್ನಾಟಕದಿಂದ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ದಕ್ಷ ಪೊಲೀಸ್ IPS ಅಧಿಕಾರಿಯಾಗಿರುವಂಥ ಮಧುಕರ್ ಶೆಟ್ಟಿ ಅವರು ಇಂದಿಗೆ 28/12/2018 ಅವರು ಅಕಾಲಿಕ ಮರಣ ಹೊಂದಿದ್ರು. ಆ ಕಾರಣದಿಂದ ದಕ್ಷ ಅಧಿಕಾರಿಯಾಗಿದ್ದ ನಾವು ಮಂಡ್ಯ ಜಿಲ್ಲೆಯಾದ್ಯಂತ ಎಲ್ಲ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅವರ ದಕ್ಷ ಪ್ರಾಮಾಣಿಕವಾಗಿ ಕೆಲಸ ಮಾಡಿದರು. ಅದರಿಂದ ಅವರ ಭಾವಚಿತ್ರ ಕೊಟ್ಟು ನಾವು ಪ್ರತಿಯೊಂದು ಇದೇ ರೀತಿ ಮುಂದಿನಗಳಲ್ಲಿ ಪೊಲೀಸ್ ಇರುವಂಥ ಎಲ್ಲ ಇನ್ಸ್ಪೆಕ್ಟರ್ಗಳು ಇದೇ ರೀತಿ ಕೆಲಸ ಮಾಡಬೇಕು. ಎಲ್ಲ ಯಾವುದೇ ಆಗಲಿ, ಯಾರು ಭ್ರಷ್ಟ ಕೆಲಸ ಮಾಡ್ತಾವ್ರೆ ಅವ್ರ ವಿರುದ್ಧವಾಗಿ ಇವರು ಯಾವ ರೀತಿ ಕೆಲಸ ಮಾಡಿದರು, ಹೋರಾಟ ಮಾಡಿಕೊಂಡು ಯಾವುದೇ ರೀತಿ ₹1 ಈಸ್ಕೊತಾನೆ ಕೆಲಸ ಯಾವ ರೀತಿ ಅಂದರೆ ವಿಧಾನಸೌಧದಲ್ಲೂ ಸಹ ಅರೆಸ್ಟ್ ಮಾಡಿದರು. ಆದ್ದರಿಂದ ಇವರು 2018 ಅಕಾಲಿಕ ಮರಣ ಹೊಂದಿದ್ರು. ದಕ್ಷ ಪ್ರಾಮಾಣಿಕ ಅಧಿಕಾರಿಯಾಗಿರುವಂತಹ ಮಧುಕರ್ ಶೆಟ್ಟಿ ಅವರು ತೀರೋಗಿ ಪುಣ್ಯಸ್ಮರಣದ ಅಂಗವಾಗಿ ನಾವು ಮಂಡ್ಯ ಜಿಲ್ಲಾ ಘಟಕದಿಂದ ಹಾಗೂ ತಾಲೂಕು ಘಟಕದಿಂದ ಇಂದು ನಾವು ಗ್ರಾಮಾಂತರ ಪೊಲೀಸ್ ಸ್ಟೇಷನ್ಗೆ ಭೇಟಿ ನೀಡಿದ್ದೀವಿ. ಆದ್ದರಿಂದ ಮುಂದಿನಗಳಲ್ಲಿ ನಮ್ಮ ಎಲ್ಲ ಪೊಲೀಸ್ ಸ್ಟೇಷನ್ಗಳಲ್ಲೂ ಸಹ ಸಾರ್ವಜನಿಕರೊಂದಿಗೆ ತುಂಬ ಪ್ರೀತಿಯಿಂದ ಮಾತನಾಡಿ ಎಲ್ಲರಿಗೂ ಪ್ರೀತಿ ತೋರಿಸ್ಬೇಕು. ಯಾಕೆಂದರೆ ಇವರು ದಕ್ಷ ಅಧಿಕಾರಿ ಅಂದರೆ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು. ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರೆ ಸಾರ್ವಜನಿಕರು ಸಹ ನಿಮ್ಮ ಪ್ರೀತಿಯಿಂದ ಮಾತಾಡಿಸ್ತಾರೆ. ದಕ್ಷ ಪ್ರಾಮಾಣಿಕವಾಗಿ ಕೆಲಸ ಮಾಡಿದರೆ ಯಾವುದೇ ರಾಜಕಾರಣಿಗಳು ದಕ್ಷ ಇಲ್ಲದೇ ಕೆಲಸ ಮಾಡೋಕ್ಕೆ ಅವರು ಭಯ ಪಡ್ತಾರೆ. ಆದ್ದರಿಂದ ನಮ್ಮ ಮಧುಕರ್ ಶೆಟ್ಟಿ ಅವರು IPS ಅಧಿಕಾರಿ 2018 ಅಕಾಲಿಕ ಮರಣ ತುತ್ತಾಗಿದ್ದರು. ತದನಂತರ ಕರ್ನಾಟಕದಲ್ಲಿ ಒಂದಷ್ಟು ಕೆಲಸ ಮಾಡಿ ಹೈದರಾಬಾದಿಗೆ ಹೋಗಿ ಅಲ್ಲಿನ ಒಂದು IPS ಕೆಲಸಗಾರಿಗೆ IPS ಅಧಿಕಾರಿಯಾಗಿ ಕೆಲಸ ಮಾಡಿದರು. ಅವರು ತುಂಬ ನಮಗೆ ಪುಣ್ಯಸ್ಮರಣೆಯಾಗಿ ಒಂದು ಅಕಾಲಿಕ ಮರಣ ಒಂದು ನಮಗೆ ನೋವಾಗ್ತದೆ. ಇಂದಿಗೆ 7 ವರ್ಷ ಆಗ್ತದೆ. ಅದರಿಂದ ಕರ್ನಾಟಕದಿಂದ ನಮ್ಮ KRS ಪಕ್ಷದ ವತಿಯಿಂದ ಎಲ್ಲ ಪೊಲೀಸ್ ಇಲಾಖೆ ಹೋಗಿ ಒಂದು ಭಾವಚಿತ್ರ ಕೊಟ್ಟು ಮುಂದಿನಗಳಲ್ಲಿ ಇದೇ ರೀತಿ ಪ್ರಾಮಾಣಿಕವಾಗಿ ದಕ್ಷ ಅಧಿಕಾರಿಗಳಾಗಿ ಮುಂದಿನಗಳಲ್ಲಿ ನಿಮ್ಮ ಪ್ರೀತಿ ವಿಶ್ವಾಸ ಜನಸ್ನೇಹಿ ಕೆಲಸ ಮಾಡಿಕೊಂಡು ಎಲ್ಲ ಪ್ರತಿಯೊಬ್ಬರ ಜೊತೆ ವಿಶ್ವಾಸದಿಂದ ಇರಬೇಕು ಅಂತ ಹೇಳ್ಕೊಂಡು ನಾವು ಭೇಟಿ ಮಾಡ್ಕೊಳ್ತಿದ್ದೀವಿ. ಅದರ ಮುಂದಿನಗಳಲ್ಲಿ ನಮ್ಮ ತಾಲೂಕು ಅಧ್ಯಕ್ಷ ಮಾತಾಡ್ತಾರೆ. ಬಂಧುಗಳೇ ನಮಸ್ಕಾರ. ಈ ದಿನ ದಕ್ಷ ಅಧಿಕಾರಿ ಮಧುಕರ್ ಶೆಟ್ಟಿಯವರು ಕಾಲ ಆದಂಥ ಒಂದು ದಿನ 2018-28. ಅವರು ಒಬ್ಬ ದಕ್ಷ ಪ್ರಾಮಾಣಿಕ ಅಧಿಕಾರಿಯಾಗಿ ರಾಜ್ಯ ಕಂಡಂಥ ಒಬ್ಬ ದಕ್ಷ ಪ್ರಾಮಾಣಿಕ ಅಧಿಕಾರಿ. ಅವರು ತಮ್ಮ ಜೀವನದ ಬದುಕಿನಲ್ಲಿ ಪ್ರಾಮಾಣಿಕತೆ, ದಕ್ಷೆ, ಮಾನವೀಯ ಮೌಲ್ಯಗಳಿಟ್ಕೊಂಡು ಅವರು ಅಧಿಕಾರನ ಕರ್ತವ್ಯ ನಿರ್ವಹಿಸಿದಂಥ ಒಬ್ಬ ಮಹಾನ್ ವ್ಯಕ್ತಿ ಅಂತೇಳಿ ನಾವು ಹೇಳಿ ಬಯಸ್ತೀವಿ. ಇವತ್ತು ಏನಪ್ಪ ಅಂತ ಅಂದರೆ, ಪೊಲೀಸ್ ಇಲಾಖೆ ಶಾರೀರಿಕ ಜೊತೆ ಜನಸ್ನೇಹಿ ಕೆಲಸಗಳನ್ನ ಮಾಡಬೇಕು, ಪ್ರಾಮಾಣಿಕ ಕೆಲಸ ಮಾಡಬೇಕು, ದಕ್ಷತೆಯಿಂದ ಕೆಲಸ ಮಾಡಬೇಕು. ಮತ್ತು ಮಧುಕರ್ ಶೆಟ್ಟಿಯವರ ಆದರ್ಶಗಳನ್ನು ಅವರ ಕರ್ತವ್ಯ ಬದುಕಿನಲ್ಲಿ ಅಳವಡಿಸ್ಕೊಂಡು ಮಧುಕರ್ ಶೆಟ್ಟಿಯವರಂತೆ ಹೆಸರು ಮಾಡಬೇಕು ಅಂತೇಳಿ ನಾವು ಎಲ್ಲ ಕರ್ನಾಟಕ ರಾಜ್ಯಾದ್ಯಂತ ಇವತ್ತು ಅವರ ಭಾವಚಿತ್ರವನ್ನು ಎಲ್ಲ ಪೊಲೀಸ್ ಠಾಣೆಗಳಿಗೆ ಕೊಡುವ ಮುಖಾಂತರ ಒಬ್ಬ ದಕ್ಷ ಪ್ರಾಮಾಣಿಕ ಬೆಂಬಲ ಮಾಡ್ತಾ ಮತ್ತೆ ಪೊಲೀಸ್ ಸಿಬ್ಬಂದಿಯವರು ಈ ಒಂದು ರೀತಿಲಿ ಅದನ್ನು ಒಂದು ಪುಣ್ಯಸ್ಮರಣೆಯಾಗಿ ಅವ್ರು ಮಾಡಬೇಕಿತ್ತು. ಅಂದರೆ ಕೆಲವು ಕಡೆ ಮಾಡಿರ್ಬೋದು, ಇನ್ನು ಕೆಲವು ಕಡೆ ಮಾಡದೇನೂ ಇರ್ಬೋದು. ಅದನ್ನು ದಯವಿಟ್ಟು ಇಂಥವ್ರಿಗಾದ್ರೂ ತಾವು ಗೌರವವನ್ನು ಕೊಡಬೇಕು. ಮತ್ತು ಇವರು ಮಾಡಿದಂಥ ಎಲ್ಲ ಆಡಳಿತಗಳು ಏನೋ ಶಾಸನ ಭವನಕ್ಕೆ ನುಗ್ಗಿ ಆ MLA ಹಿಡಿದು ಎಳ್ಕೊಂಡು ಬಂದಿದ್ದು ಅವೆಲ್ಲ ವಿಚಾರಗಳೆಲ್ಲ ತಿಳಿದಿರುವಂಥದ್ದೇ. ಇವ್ರ ಬಗ್ಗೆ ಗೊತ್ತಿಲ್ಲದೆ ಇರುವಂಥ ಯಾವ ಒಬ್ಬ ಪೊಲೀಸ್ ವ್ಯಕ್ತಿಯೂ ಸಹ ಇಲ್ಲ. ಹಾಗಾಗಿ ಇವ್ರು ಸಿಗಬೇಕಾದ ಗೌರವವನ್ನು ಕೊಡಿ.
ಅವ್ರ ಥರದಲ್ಲಿ ನೀವು ಸಹ ಆ ಒಂದು ಕಾನೂನನ್ನು ಕಾಪಾಡಿ ಅಂತ ನಾನು ಕೇಳ್ಕೊಳ್ತೀನಿ. ಬೇರೆ ಏನು ವಿಚಾರ ಅಂದರೆ ನಾವು ಪೊಲೀಸ್ ವಿರೋಧವಾಗಿ ಯಾರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೋ ಅವರಿಗೆ ನಾವು ಬೆಂಬಲ ಕೊಡ್ತಾ, ಈಗ ಮಧುಕರ್ ಶೆಟ್ಟಿ ಅವರು ಪ್ರಾಮಾಣಿಕ ದಕ್ಷ ಅಧಿಕಾರಿ, ಆದ್ದರಿಂದ ಅವ್ರಿಗೆ ಬೆಂಬಲ ಕೊಟ್ಟು ಪುಣ್ಯ ಸ್ಮರಣಾಂಗವಾಗಿ ನಾವು ನೆನಪು ಮಾಡಿಕೊಂಡು ಇಂದು ಎಲ್ಲ ಕರ್ನಾಟಕದ ಪೊಲೀಸ್ ಸ್ಟೇಷನ್ಗೆ ಭೇಟಿ ಕೊಡ್ತಿದ್ವಿ. ಅದೇ ರೀತಿ ಮುಂದಿನಗಳಲ್ಲಿ ದಕ್ಷ ಪ್ರಾಮಾಣಿಕವಾಗಿ ಯಾರು ಕೆಲಸ ಮಾಡ್ತೀರಾ ನಾವು KRS ಪಕ್ಷದಿಂದ ನಿಮಗೆ ಪೂರ್ಣ ಬೆಂಬಲ ಕೊಡ್ತೀವಿ. ಆದ್ದರಿಂದ ನೀವು ನಮ್ಮ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು. ಯಾವುದೇ ರಾಜಕಾರಣಿ ಆಗಲಿ ಅವರು ಯಾವುದು ಲಂಚ ಇಸ್ಕೊಂಡು ಕೆಲಸ ಮಾಡ್ಬೇಕಂದ್ರೆ ಅವ್ರ ವಿರುದ್ಧವಾಗಿ ನೀವು ಹೋರಾಟ ಮಾಡಬೇಕು. ಆದ್ದರಿಂದ ನಾವು ನಿಮ್ಮ ಯಾರು ಭ್ರಷ್ಟ ಆಗಿರ್ತಾರೆ ಅವ್ರ ವಿರುದ್ಧವಾಗಿ ಮಾತ್ರ ಹೋರಾಟ ಮಾಡೋದು, ಪೊಲೀಸ್ ವಿರುದ್ಧವಾಗಿ. ಅಲ್ಲಿ ಪ್ರೀತಿಯಿಂದ ಯಾರು ಮಾತಾಡ್ತಾರೆ ಅವ್ರಿಗೆ ನಮ್ಮ ಪಕ್ಷದಿಂದ ಸಂಪೂರ್ಣ ಬೆಂಬಲ ಕೊಡ್ತೀವಿ ಅಂತ ಹೇಳ್ತಾ ನಾವು ಇವಾಗ ಭೇಟಿ ಮಾಡಲು ಹೋಗ್ತಾ ಇದ್ದೀವಿ. ನೋಡೋಣ ಅವ್ರು ಯಾರೋ ಇದ್ದಾರೆ, ನೋಡಿ ಹೋಗಲಿ, ಮುಂದೆ ಹೋಗ್ಬೇಕು. ಇಲ್ಲೇ ಬರಲಿ, ಬರ್ತಾರೆ. ಸರ್ ನಮಸ್ಕಾರ. ಇನ್ಸ್ಪೆಕ್ಟ್ರು ಏನಿಲ್ಲ, ಇವಾಗ ನಿಮಗೆ ಗೊತ್ತಿರ್ಬೋದು ಮಧುಕರ್ ಶೆಟ್ಟಿ ಅವರ ಒಂದು ಪುಣ್ಯ ಸ್ಮರಣೆ. ಆ ಒಂದು ವಿಶೇಷವಾಗಿ ರಾಜ್ಯದೆಲ್ಲೆಡೆ ನಮ್ಮ ಪಕ್ಷದ ವತಿಯಿಂದ ಎಲ್ಲ ಸ್ಥಳೀಯ ಪೊಲೀಸ್ ಠಾಣೆಗೆ ಹೋಗಿ ಅವ್ರ ಭಾವಚಿತ್ರವನ್ನು ಕೊಟ್ಟು ಅವರು ಯಾವ ರೀತಿ ದಕ್ಷ ಆಡಳಿತವಾಗಿ ಧೈರ್ಯವಾಗಿ ಕಾರ್ಯನಿರ್ವಹಿಸಿದ್ರು ಆ ಒಂದು ಮಾದರಿಯಲ್ಲೂ ಸಹ ನೀವು ಸಹ ಇರಬೇಕು. KRS ಪಕ್ಷ ಬರೀ ಪೊಲೀಸ್ನ ವಿರುದ್ಧವಾಗಲ್ಲ, ಯಾರು ಕಾನೂನನ್ನ ಪರಿಪಾಲನೆ ಮಾಡ್ತಿದ್ರು ಅಂತ ವಿರುದ್ಧವಾಗಿ ನಾವು ಒಂದಷ್ಟು ಠಾಣೆಗಳಿಗೆ ಹೋಗಿ ಅವರ ಬಣ್ಣವನ್ನು ಬಯಲು ಮಾಡುವಂಥ ಕೆಲಸಗಳನ್ನ ಮಾಡ್ತಿದ್ದೋ. ಇವತ್ತು ಬಂದಿರುವಂಥದ್ದು ನಾವು KRS ಪಕ್ಷ ಏನಿದ್ವಿ ಪ್ರಾಮಾಣಿಕ ಪೊಲೀಸ್ನವ್ರು ಅಂದರೆ ಅವ್ರ ಜೊತೆ ಕೂಡಿ ನಾವು ಇರ್ತೀವಿ. ನಾವಷ್ಟೇ ಅಲ್ಲ, ನೀವೂ ಸಹ ಇವತ್ತು ನೋಡಿರ್ತೀರಿ, ದಿನ ಬೆಳಗಾಗಿದ್ರೆ TV ಮಾಧ್ಯಮಗಳಲ್ಲಿ ಪೊಲೀಸ್ನವರು ದುಡ್ಡು ಇಸ್ಕೊಂಡ್ರು, ಪೊಲೀಸ್ನವರು ಅತ್ಯಾಚಾರ ಮಾಡಿದ್ರು, ಬರೀ ಇಂಥ ಒಂದು ರೀತಿಯಲ್ಲಿ ಕಾನೂನನ್ನು ತುಳಿಯುವಂಥ ಪೊಲೀಸ್ನವರು ಇವತ್ತು ನಮಗೆಲ್ಲ ಗೊತ್ತಿದೆ, ನಿಮ್ಮ ಗಮನಕ್ಕೂ ಬಂದಿದೆ. ಆ ಥರದಲ್ಲಿ ಆಗಬಾರ್ದು. ದಯಮಾಡಿ ಇವ್ರ ಥರದಲ್ಲಿ ಇದ್ದಂಥವ್ರು ಈಗ ಅವ್ರು ಕಾಕಿ ಬಟ್ಟೆ ಧರಿಸಿರೋಂಥದ್ದನ್ನೇ ನೀವುಗಳು ಸಹ ಧರಿಸಿರುವಂಥದ್ದು. ಅದೇ ರೀತಿಯಲ್ಲಿ ಧೈರ್ಯವಾಗಿ ದಕ್ಷತೆಯಿಂದ ಯಾರೊಬ್ಬನಿಗೂ ಅಡಿಯಾಳಾಗ್ದೇನೆ ಈ ಕಾಕಿ ಬಟ್ಟೆಗೆ ಗೌರವ ಕೊಡೋ ರೀತಿಯಲ್ಲಿ ಕಾರ್ಯನಿರ್ವಹಿಸಬೇಕು ಅನ್ನುವಂಥದ್ದು ನಮ್ಮ ಒಂದು ವಿಚಾರ ಆಗಿದೆ. ಇವತ್ತು ಈ ಫೋಟೋವನ್ನು ಈ ಠಾಣೆಯ ಮುಖ್ಯಸ್ಥರು ನೀವು ಯಾರು ಇರ್ತೀರಿ ನಿಮ್ಗಳಿಗೆ ಕೊಟ್ಟು ದಯಮಾಡಿ ಅವರಿಗೆ ಗೌರವ ಕೊಡಿ. ಅದೇ ರೀತಿಯಲ್ಲಿ ಜನಸಾಮಾನ್ಯರಿಗೆ ಜನಸೇವೆ ವ್ಯವಸ್ಥೆಯಾಗಿ ಪೊಲೀಸ್ನವ್ರು ಇರಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ ಆಗಿದೆ. ಮತ್ತು ಒಂದಷ್ಟು ವಿಚಾರಗಳನ್ನ ಉಪಾಧ್ಯಕ್ಷರು, ಮಂಡ್ಯ ಜಿಲ್ಲೆ ಉಪಾಧ್ಯಕ್ಷರು ಮಾತಾಡ್ತಾರೆ. ಸರ್, ಏನು ವಿಚಾರ ಅಂದರೆ ಮಧುಕರ್ ಶೆಟ್ಟಿ ಅವರು IPS ಅಧಿಕಾರಿ, ಈಗ 7 ವರ್ಷ ಆಗಿದೆ. ಇವತ್ತೇ ಅವರು ಅಕಾಲಿಕ ಮರಣ ಒಂದು ತುಂಬ ನಮಗೆ ನೋವಾಗ್ತದೆ. ಯಾಕೆಂದರೆ ಅವರು ದಕ್ಷ ಪ್ರಾಮಾಣಿಕ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸಿದರು. ಅದರಿಂದ 7 ವರ್ಷದ ಪುಣ್ಯ ಸ್ಮರಣವಾಗಿ ನಾವು ಕರ್ನಾಟಕದಂಥ ಎಲ್ಲ ಪೊಲೀಸ್ ಸ್ಟೇಷನ್ಗೆ ಕರ್ನಾಟಕ ರಾಷ್ಟ್ರ ಪಕ್ಷದಿಂದ ನಾವು KRS ಪಕ್ಷದಿಂದ ಪ್ರತಿಯೊಂದು ಭಾವಚಿತ್ರ ಕೊಡ್ತಿದ್ವಿ. ಮುಂದಿನಗಳಲ್ಲಿ ಇವರ ಪ್ರಾಮಾಣಿಕವಾಗಿ ದಕ್ಷ ಅಧಿಕಾರಿ ಕೆಲಸ ನೀವು ಸಹ ಮಾಡಬೇಕು. ಸಾರ್ವಜನಿಕರಿಗೆ ಪ್ರೀತಿ ವಿಶ್ವಾಸದಿಂದ ಇದ್ದರೆ ನಾವು ಸಹ ಪ್ರೀತಿಯಿಂದ ಇರ್ತೀವಿ ಅಂತ ಹೇಳಿ ನಿಮಗೆ ಭಾವಚಿತ್ರವನ್ನು ಕೊಡುಗೆಯಾಗಿ ಕೊಡ್ತಿದ್ವಿ. ನೀವು ಇದೊಂದು ಮನವಿ ಇದೆ, ಅದನ್ನ ಹೇಳ್ಬಿಡ್ತೀನಿ. ಇಲ್ಲಿ ಹೋದ ಅವರು ಇಲ್ಲ ಇರ್ಬೇಕು. ಮನವಿ ಇದೆ, ನಾನು ಓದ್ಬಿಟ್ಟು ಅದನ್ನು ಕೊಡ್ತೀನಿ. ರಾಜ್ಯದ ದಕ್ಷ ಮತ್ತು ಪ್ರಾಮಾಣಿಕ ಪೊಲೀಸ್ ಅಧಿಕಾರಿಯಾಗಿದ್ದ ಮಧುಕರ್ ಶೆಟ್ಟಿ ಅವರು ನಿಮಗೆ ಸ್ಫೂರ್ತಿ ಮತ್ತು ಆದರ್ಶವಾಗಲೆಂದು ಆಶಿಸಿ 7 ವರ್ಷಗಳ ಹಿಂದೆ 28/12/2018 ಅನಾರೋಗ್ಯದಿಂದಾಗಿ ಹಠಾತ್ ನಿಧನರಾದ ರಾಜ್ಯದ ಹಿರಿಯ IPS ಅಧಿಕಾರಿಯಾಗಿದ್ದ ಮಧುಕರ್ ಶೆಟ್ಟಿ ಬಗ್ಗೆ ಗೊತ್ತಿಲ್ಲದ ಮತ್ತು ಗೌರವವಿಲ್ಲದ ಒಬ್ಬ ಪೊಲೀಸ್ ಸಹ ರಾಜ್ಯದಲ್ಲಿಲ್ಲ. ಅತ್ಯುನ್ನತ ವಿದ್ಯಾಭ್ಯಾಸ ಪಡೆದಿದ್ದ ಮತ್ತು ನಾಡಿನ ಜನರ ಬಗ್ಗೆ ಕಾಳಜಿ ಇದ್ದ, ಅತ್ಯಂತ ದಕ್ಷತೆ ಮತ್ತು ಪ್ರಾಮಾಣಿಕತೆಯಿಂದ ತಮ್ಮ ಕರ್ತವ್ಯ ನಿರ್ವಹಿಸಿದ್ದ ಕರ್ನಾಟಕದ ಮಣ್ಣಿನ ಮಗ ಮಧುಕರ್ ಶೆಟ್ಟಿಯವರು ಕೇವಲ ಪೊಲೀಸ್ ಇಲಾಖೆಗೆ ಮಾತ್ರವಲ್ಲ, ರಾಜ್ಯದ ಜನರ ಹೆಮ್ಮೆಯೂ ಹೌದು. ಇಂದು ರಾಜ್ಯದ ಅನೇಕ ಕಡೆ ಪೊಲೀಸರ ಬಗ್ಗೆ ಕೆಟ್ಟ ಅಭಿಪ್ರಾಯ ಇದೆ. ಅದಕ್ಕೆ ಬಹಳ ದೊಡ್ಡ ಕಾರಣವೆಂದರೆ ಇಲಾಖೆಯಲ್ಲಿನ ಭ್ರಷ್ಟಾಚಾರ. ಸಂವಿಧಾನ ಮತ್ತು ಕಾನೂನನ್ನು ಪಾಲಿಸಿ ನ್ಯಾಯ ಮತ್ತು ಸುವ್ಯವಸ್ಥೆಯನ್ನು ಕಾಪಾಡಬೇಕಾದ ಪೊಲೀಸರೇ ಅನೇಕ ಕಡೆ ಅಪರಾಧಿ ಕೃತ್ಯಗಳಲ್ಲಿ ತೊಡಗಿರುವುದು, ಸಿಕ್ಕಿಬಿದ್ದು ನೌಕರಿಯಿಂದ ಅಮಾನತು ಆಗಿರುವುದು ಮತ್ತು ಜೈಲು ಪಾಲಾಗಿರುವುದು ಮಾಧ್ಯಮಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ವ್ಯಾಪಕವಾಗಿ ವರದಿಯಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ಇಂದಿನ ಪೊಲೀಸರಿಗೆ ಮಧುಕರ್ ಶೆಟ್ಟಿ ಆದರ್ಶ ಮತ್ತು ಕರ್ತವ್ಯ ಬದ್ಧತೆಯನ್ನು ನೆನಪಿಸುವುದು ಅತ್ಯಂತ ಅಗತ್ಯ ಎಂದು ಭಾವಿಸಿ ರಾಜ್ಯದಲ್ಲಿ ಜನಪರವಾದ ಹೋರಾಟಗಳಲ್ಲಿ ತೊಡಗಿಸಿಕೊಂಡು ಲಂಚ ಮುಕ್ತ, ಭ್ರಷ್ಟಾಚಾರ ಮುಕ್ತ, ಸರ್ವೋದಯ ಕಲ್ಯಾಣ ಕರ್ನಾಟಕವನ್ನು ನಿರ್ಮಿಸಲು ನಿರಂತರವಾಗಿ ಶ್ರಮಿಸುತ್ತಿರುವ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷದ ವತಿಯಿಂದ ಮಧುಕರ್ ಶೆಟ್ಟಿರ ಪುಣ್ಯತಿಥಿಯಾದ ಇಂದು ರಾಜ್ಯದ ವಿವಿಧೆಡೆಯ ಪೊಲೀಸ್ ಠಾಣೆಗಳಿಗೆ ಭೇಟಿ ಕೊಟ್ಟು ಮಧುಕರ್ ಶೆಟ್ಟಿ ಅವರ ಭಾವಚಿತ್ರ ನೀಡಿ ಅದರೊಂದಿಗೆ ಮನವಿಯನ್ನು ಮಾಡಲಾಗುತ್ತಿದೆ.
ರಾಜ್ಯದ ಪ್ರಾಮಾಣಿಕ ಪೊಲೀಸರ ಬಗ್ಗೆ ಕೆಆರ್ಎಸ್ ಪಕ್ಷದ ಸೈನಿಕರಿಗೆ ಅಪಾರವಾದ ಗೌರವ ಮತ್ತು ವಿಶ್ವಾಸವಿದ್ದು ಪೊಲೀಸ್ ಇಲಾಖೆಯ ದಕ್ಷ ಮತ್ತು ಪ್ರಾಮಾಣಿಕ ಪೊಲೀಸರೆಲ್ಲರೂ ಜೊತೆಗೂಡಿ ಈಗ ಇಲಾಖೆಯ ಬಗ್ಗೆ ಜನರಲ್ಲಿರುವ ಕೆಟ್ಟ ಅಭಿಪ್ರಾಯ ಮತ್ತು ಅಪನಂಬಿಕೆಯನ್ನು ಬದಲಿಸುವ ನಿಟ್ಟಿನಲ್ಲಿ ಸಂಘಟಿತವಾಗಿ ಮತ್ತು ಪ್ರಾಮಾಣಿಕವಾಗಿ ಕರ್ತವ್ಯ ನಿರ್ವಹಿಸಿ ಎಂದು ಮನವಿ ಮಾಡುತ್ತೇವೆ. ಈ ಒಂದು ವಿಚಾರವಾಗಿ ಮಂಡ್ಯ ನಾವು ಶ್ರೀರಂಗಪಟ್ಟಣ ತಾಲೂಕಿದ್ದೀವಿ. ರವೀಂದ್ರರು ನಮ್ಮ ಗ್ರಾಮಾಂತರ ಅಧ್ಯಕ್ಷರು. ಫೋಟೋ ಮೇಡಮ್ ಮೊಬೈಲ್ ಕೊಡು ಗುರು. ಮಂಡ್ಯದಲ್ಲಿ ಸ್ಫೂರ್ತಿದಾಯಕವಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು. ಯಾಕೆಂದ್ರೆ ಇವರು ಪುಣ್ಯ ಸ್ಮರಣಾಂಗ ನಾವು ಭಾವಚಿತ್ರ ಕೊಡ್ತಿದ್ದೇವೆ. ಫೋಟೋ ತೆಗಿ. ಸ್ಫೂರ್ತಿದಾಯಕವಾಗಿರಲಿ. ಇಂದು ಇಲ್ಲಿ ಲೋಕಲ್ ಸರ್ ಇಲ್ಲಿಗೆ ಸ್ಟೇಷನ್ಗೆ ಬಂದಾಗ ಯಾರಾದ್ರೂ ಬನ್ನಿ ಸ್ವೀಟ್ ತಗೊಂಡ್ಬನ್ನಿ. ನಮಸ್ಕಾರ ಬಂಧುಗಳೇ, ಈಗ ನಾವು ಮಂಡ್ಯ ಗ್ರಾಮಾಂತರ ಪೊಲೀಸ್ ಸ್ಟೇಷನ್ ಬಂದು ಚಿಕ್ಕ ನಮ್ಮ ಜೊತೆ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳು ಮಧುಕರ್ ಶೆಟ್ಟಿ ಅವರ ಭಾವಚಿತ್ರ ಫೋಟೋ ಕೊಟ್ಟು ಒಂದಷ್ಟು ನಾವು ಕಾರ್ಯಕ್ರಮವಾಗಿ ಮಾತನಾಡಿದ್ವಿ. ಮುಂದಿನ ದಿನಗಳಲ್ಲಿ ಮಂಡ್ಯದಲ್ಲಿ ದಕ್ಷ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದು ನಾವು ಅವ್ರಿಗೂ ಸಪೋರ್ಟ್ ಮಾಡೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿ ಮುಗಿಸೋಣ. ನೆಕ್ಸ್ಟ್ ನಾವು SP ಅವರು ಸಹ ನಾವು ಭೇಟಿ ಮಾಡಬೇಕು. ಅವರು ಕಾರ್ಯನಿಮಿತ್ತವಾಗಿ ಬೇರೆ ಕಡೆ ಹೋಗಿದ್ರು, ಆದರೂ ಸಹ ನಾವು ಇಲ್ಲಿ ಗ್ರಾಮಾಂತರ ಪೊಲೀಸ್ ಸ್ಟೇಷನ್ ಬಂದಿದ್ದು. ಎಲ್ಲರೂ ಸಹ ನಮ್ಮ KRS ಪಕ್ಷದಿಂದ ಯಾರು ದಕ್ಷ ಪ್ರಾಮಾಣಿಕ ಕೆಲಸ ಮಾಡ್ತಾರೆ ನಮ್ಮ ಸಂಪೂರ್ಣ ನಿಮಗೆ ಬೆಂಬಲ ಸಿಗುತ್ತೆ ಅಂತ ಹೇಳಿ ನಮ್ಮ ಮಾತು. ಇದೇ ರೀತಿ ಪ್ರತಿಯೊಂದು ಜಿಲ್ಲೆಯ ಮತ್ತು ಯಾವುದೇ ಇಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿರುವಂಥ ಎಲ್ಲ ಪೊಲೀಸ್ ಅಧಿಕಾರಿಗಳು ಮಾಡಬೇಕಾಗಿರೋದು ಇಷ್ಟೇ: ಬಸವಣ್ಣನವರ ಕಲ್ಯಾಣ ಕರ್ನಾಟಕ ನಿರ್ಮಿಸೋಣ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ನಿರ್ಮಿಸೋಣ, ಕುವೆಂಪುರವರ ಸರ್ವೋದಯ ಕರ್ನಾಟಕ ನಿರ್ಮಿಸೋಣ. ಈ ರೀತಿಯಲ್ಲಿ ನಾವೇನೀಗ ಘೋಷಣೆ ಕೂಗುದುವೋ ಆ ರೀತಿಯಲ್ಲಿ ಪ್ರತಿಯೊಂದು ಪಾಲನೆ ಪೊಲೀಸ್ನವರು ಸಹ ಮಾಡಿದ್ದಾರೆ. ಈಗಷ್ಟೇ ಅಲ್ಲ, ಹಿಂದೇನೂ ಮಾಡಿದ್ದಾರೆ, ಮುಂದಕ್ಕೂ ಮಾಡ್ತಾರೆ. ಕೆಲವೊಂದಷ್ಟು ಬೆರಳೆಣಿಕೆಯಷ್ಟು ಯಾರೋ ಒಂದಷ್ಟು ಕಿಡಿಗೇಡಿಗಳು ಮಾಡಬಾರ್ದು ಕೃತ್ಯಗಳನ್ನೆಲ್ಲ ಮಾಡಿ, ಮಾಡಬಾರ್ದು ಅಪರಾಧಗಳನ್ನೆಲ್ಲ ಮಾಡಿ ಇಲಾಖೆಗೆ ಕೆಟ್ಟ ಒಬ್ಬರು ಇಬ್ಬರು ಮಾಡಿರೋ ತಪ್ಪಿಗೆ ಇಲಾಖೆಗೆ ಕೆಟ್ಟ ಹೆಸರು ಬಂದಿರುವಂಥದ್ದು ಘಟನೆಗಳು ಸಹ ನಡೆದಿದೆ. ಆದರೆ ಇನ್ಮೇಲಾದ್ರೂ ಅದನ್ನು ಬದಲಾಯಿಸಿಕೊಂಡು ಪ್ರಾಮಾಣಿಕವಾಗಿ ನಮಗೆ ಸಿಗ್ತಾರೆ ಅನ್ನುವಂಥದ್ದನ್ನ ನಂಬಿಕೆ ಇಟ್ಟು ನಾವು ಹೇಳ್ತೀವಿ. ಅದನ್ನು ಉಳಿಸ್ಕೊಳ್ತಾರೆ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು ತಿಳಿಸ್ತೀವಿ.